Context free grammar for L is equal to a power n b power n where n is greater than or equal to 0, m is greater than n ಅಂತ ಕೊಟ್ಟಿದ್ದಾರೆ. ಸೊ ಇದು ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ ಬರೆಯೋದು ಬರೀ ಎರಡೇ ಸ್ಟೆಪ್ ಅಷ್ಟೇ. ಎಸ್ ಜನರೇಟ್ಸ್ ಎ ಎಸ್ ಬಿ. ಸೊ ಇದರಿಂದ ಎನ್ ನಂಬರ್ ಆಫ್ ಎಸ್ ಎನ್ ನಂಬರ್ ಆಫ್ ಬಿಸ್ ಜನರೇಟ್ ಆಗುತ್ತೆ ಆರ್ ಟಿ. ಸೊ ವೇರ್ ಟಿ ಜನರೇಟ್ಸ್ ಬಿ ಪವರ್ ಅಂದರೆ ಎಮ್ ಯಾವಾಗಲೂ ಎನ್ಗಿಂತ ಗ್ರೇಟರ್ ಅಂತ ಕೊಟ್ಟಿದ್ದಾರೆ. ಸೊ ಬಿ ಟಿ ಆರ್ ಟಿ. ಸೊ ಇದರಿಂದ ಇವೆರಡು ಸ್ಯಾಟಿಸ್ಫೈ ಆಗುತ್ತೆ. ಎಮ್ ಇಸ್ ಗ್ರೇಟರ್ ದನ್ ಎನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇಷ್ಟೇ ಇದು ಕಾನ್ಸೆಪ್ಟ್. ಸೊ ಇದಕ್ಕೆ ನಾವು ಡಿರವೇಷನ್ ಬರೀಬೇಕು. ಸೊ ಡಿರವೇಷನ್ ಏನಂದರೆ, ಸೊ 2a ಕನ್ಸಿಡರ್ ಮಾಡೋಣ. 2a ಮತ್ತು 2a ಜನರೇಟ್ ಆಗುತ್ತೆ ಮತ್ತು 4b ಜನರೇಟ್ ಮಾಡಿ ತೋರಿಸೋಣ. ಸೊ ಫಸ್ಟ್ ಎಸ್ ಜನರೇಟ್ಸ್ ಎ ಎಸ್ ಬಿ. ಎಸ್ ಜನರೇಟ್ಸ್ ಎ ಎಸ್ ಬಿ. ಸೊ 2a ಜನರೇಟ್ ಆಯಿತು, 4bನ ಕಂಟಿನ್ಯೂಸ್ ಆಗಿ ಜನರೇಟ್ ಮಾಡಬೇಕು. ಸೊ ಬಿ ಟಿ 1b ಆಯಿತು. ಸೊ 2b ಇಲ್ಲಿದೆ, 1b ಜನರೇಟ್ ಆಯಿತು. ನೆಕ್ಸ್ಟ್ ಟಿ ಇಸ್ ಸೊ ಇದು ಬಿ ಟಿ ಅಲ್ಲ. ಸೊ ಲಾಸ್ಟಿಗೆ ಬಿ. ಸೊ ಎ ಬಿ ಬಿ ಬಿ. ಸೊ 2ಗೆ 4b ಜನರೇಟ್ ಆಗಿದೆ. ಸೊ ಇದು ಎಮ್ ಬಿ ಎನ್ ಬಿ ಜಾಸ್ತಿ ಇದೆ ಎನ್ ಎಕ್ಕಿಂತ. ಸೊ ಎಮ್ ಇಸ್ ಗ್ರೇಟರ್ ದನ್ ಎನ್. ಇದು ಕೂಡ ನಾವು ಯಾವುದೇ ಸ್ಟ್ರಿಂಗ್ ಕೊಟ್ಟರು ಕೂಡ ಈ ಫಂಕ್ಷನ್ಗೆ ಇದು ಸ್ಯಾಟಿಸ್ಫೈ ಆಗುತ್ತೆ. ಸೊ ಅಷ್ಟೇ. ಸೊ ಇದಕ್ಕೆ ನಾವು ಮತ್ತೆ ವೇರಿಯಬಲ್ಸ್ ಯಾವುದು, ಟರ್ಮಿನಲ್ಸ್ ಯಾವುವು ಎಲ್ಲ ಮೆನ್ಷನ್ ಮಾಡಬೇಕು. ಸೊ ಇದರಲ್ಲಿ ವೇರಿಯಬಲ್ಸ್ ಇರೋದು ಎಸ್ ಮತ್ತು ಟಿ ತೊಗೊಂಡಿದ್ವಿ. ಟರ್ಮಿನಲ್ಸು ಎ ಮತ್ತು ಬಿ ಅಷ್ಟೇ, ಎರಡೇ ಟರ್ಮಿನಲ್ಸ್ ಅವರೇ ಕೊಟ್ಟಿರ್ತಾರಲ್ಲ ಅದೇ ಟರ್ಮಿನಲ್ಸು. ನೆಕ್ಸ್ಟು ಪ್ರೊಡಕ್ಷನ್ ರೂಲ್. ಸೊ ಪ್ರೊಡಕ್ಷನ್ ರೂಲಿಂದು ಸೊ ಇದು ಹೇಗಿದೆಯೋ ಅದನ್ನೇ ಬರೀತೀವಿ. ಎಸ್ ಜನರೇಟ್ಸ್ ಎ ಎಸ್ ಬಿ ಸ್ಲ್ಯಾಶ್ ಟಿ. ಟಿ ಜನರೇಟ್ಸ್ ಬಿ ಟಿ ಸ್ಲ್ಯಾಶ್ ಬಿ. ಸ್ಟಾರ್ಟ್ ಸಿಂಬಲ್ಲು ಎಸ್. ಸೊ ಇಷ್ಟೇ ಕಂಪ್ಲೀಟ್.